ಹಾಯ್ ಎಲ್ಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ತುಂಬ ದಿನಗಳಾಗೋಯ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ತುಂಬಾ ಕೆಲಸಗಳು, ಈ ಕೆಲಸದ ಮಧ್ಯೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಫ್ರೀ ಇರಲಿಲ್ಲ. ಈ ದಿನ ನಿಮ್ಮನ್ನೆಲ್ಲ ಒಂದು ಸ್ಪೆಷಲ್ವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ಯಾವುದು ಅಂತ ಹೇಳಿದ್ರೆ ಕೇರಳದ ವಯನಾಡಿನಲ್ಲಿ ಇರುವಂತಹ ಎಡಕಲ್ ಗುಡ್ಡ, ಎಡಕಲ್ ಕ್ಲೇವ್ಸ್. ಈ ಎಡಕಲ್ ಗುಡ್ಡದ ಮೇಲೆ ಏನೇನಿದೆ ಅಂತೇಳಿ ನೋಡೋಣ ಬನ್ನಿ. ನಾವು ಕ್ಯೂರಿಯಾಸಿಟಿಯಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫುಲ್ಲು ಅಪ್ ಥರ ಇರುತ್ತೆ. ಈ ಎಡಕಲ್ ಗುಡ್ಡಕ್ಕೆ ಟೈಮಿಂಗ್ಸು ಮಾರ್ನಿಂಗು 9 o'clock ಓಪನ್ ಆದರೆ ಈವ್ನಿಂಗು 4 o'clock ಕ್ಲೋಸ್ ಆಗಿಬಿಡುತ್ತೆ. ಟಿಕೆಟ್ ಪ್ರೈಸ್ ಬಂದು ಅಡಲ್ಟರ್ಸ್ಗೆ 50 ಇರುತ್ತೆ, ಚಿಲ್ಡ್ರನ್ಸ್ಗೆ 30 ಇರುತ್ತೆ. ನಾವು ಸ್ವಲ್ಪ ದೂರ ನಡ್ಕೊಂಡು ಹೋದೋ ಟಿಕೆಟ್ ಏನು ಇರಲ್ವೇನೋ ಅಂತೇಳಿ ಹೋದ್ವಿ. ಮುಂದೆ ಹೋಗ್ತಿದ್ದಂಗೆ ಒಂದು ಹಾಫ್ ಕಂಪ್ಲೀಟ್ ಆದಮೇಲೆ ರೋಡ್ ಥರ ಇರುತ್ತೆ, ಬಟ್ ಅಪ್ ಇರುತ್ತೆ. ಹಾಫ್ ರೋಡ್ ಕಂಪ್ಲೀಟ್ ಆದಮೇಲೆ ಟಿಕೆಟ್ ಕೌಂಟ್ರು ಸಿಗುತ್ತೆ, ತೋರಿಸ್ತೀನಿ. ಹಾಗೆ ಹೋಗುವಂಥ ದಾರಿಯಲ್ಲಿ ಈ ಥರ 12D ಪಿಕ್ಚರ್ಸು, HD ಪಿಕ್ಚರ್ಸ್ ಎಲ್ಲ ಬರ್ತಿತ್ತು. ಇಲ್ಲಿಂದ ಟಿಕೆಟ್ ಕೌಂಟ್ರ್ ಇರುತ್ತೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಇಲ್ಲಿ ನೆಕ್ಸ್ಟು ಸ್ಟೆಪ್ಸ್ ಸಿಗುತ್ತೆ, ಇದೇನೇ ಸ್ಟೆಪ್ಸು. ಬ್ಯಾಕ್ ನೋಡ್ಬೋದು, ಅಲ್ಲಿ ಆರ್ಚ್ ಥರ ಇದೆಯಲ್ಲ, ಅಲ್ಲೇ ಟಿಕೆಟ್ ಕೌಂಟ್ರ್ ಇರೋದು. ಸ್ವಲ್ಪ ಹಾಗೇ ನಡ್ಕೊಂಡು ಹೋಗ್ತಿದ್ದಾಗೇನೆ ಅದು ಅಪ್ಪ ಹತ್ತುತ್ತಾ ಕಾಲೆಲ್ಲ ನಡ್ಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಅವಾಗವಾಗ ನಾವು ಈ ಎಕ್ಸ್ಪೀರಿಯೆನ್ಸ್ನ ತೊಗೋತಾ ಇರಬೇಕು, ಆವಾಗ ನಮಗೆ ಏನು ಅನಿಸಲ್ಲ. ಸ್ವಲ್ಪ ಗುಡ್ಡ, ಹಳ್ಳ, ಹಾಗೆಯೇ ಕಲ್ಲು ಅದನ್ನೆಲ್ಲ ದಾಟ್ಕೊಂಡು ಹೋಗೋವಂಥದ್ದು ಇರುತ್ತೆ. ಅದನ್ನು ಆವಾಗವಾಗ ನಾವು ಹೋಗ್ತಿದ್ರೆ ನಮಗೆ ಆ ಥರದ್ದೇನು ಇದು ಅನಿಸಲ್ಲ. ಫೈನಲಿ ಹತ್ತಿದ್ವಿ, ಪೀಕ್ ಪಾಯಿಂಟ್ ರೀಚ್ ಆದ್ವಿ. ಒಳಗಡೆ ಏನಿದೆ ಅಂತೇಳಿ ಕ್ಯೂರಿಯಾಸಿಟಿಯಿಂದ ಹೋದ್ವಿ ನೋಡಲಿಕ್ಕೆ. ಹಾಗೆಯೇ ಇಲ್ಲಿ ಸ್ಟೂಡೆಂಟ್ಸ್ಗಳೆಲ್ಲ ಟ್ರಿಪ್ಗೆ ಅಂತೇಳಿ ಬಂದಿದ್ರು, ತುಂಬಾ ಇದ್ರು. ಸ್ವಲ್ಪ ಹಾಗಾಗಿ ಎಲ್ಲ ಅಲ್ಲಲ್ಲೇ ಕಾಣಿಸ್ತಿದ್ರು. ಇಲ್ಲಿ ಎಡಕಲ್ ಗುಡ್ಡದಲ್ಲಿ ನಾವು ಬಂದು ಏನು ನೋಡ್ಬೋದು ಅಂತ ಹೇಳಿದ್ರೆ 6000 ವರ್ಷ ಹಿಂದಿನ ಶಿಲಾಯುಗದ ಕಾಲದ ಬರಹಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಎಡಕಲ್ ಗುಡ್ಡ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ 2 ಕಲ್ಲುಗಳ ಮಧ್ಯೆ ಒಂದು ಕಲ್ಲು ನಿಂತಿದೆ, ಈಗ ನೋಡ್ತಿರ್ಬೋದು. ಅದನ್ನು ನಾವು ಎಡಕಲ್ ಗುಡ್ಡ ಅಂತೇಳಿ ಕರಿತೀವಿ. ಈ ಎಡಕಲ್ ಗುಡ್ಡಕ್ಕೆ ಬಂದಮೇಲೆ ಏನು ಅನಿಸ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಒಳಗಡೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಯಾಣ ರೀತಿ ಇದೆ. ಹಾಗೆಯೇ ಇಲ್ಲಿ ಗೈಡ್ಗಳನ್ನೆಲ್ಲ ಇಟ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗೈಡು ಎಕ್ಸ್ಪ್ಲೈನ್ ಮಾಡ್ತಾರೆ, ನಮಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಕರ್ನಾಟಕದವರು ಅಂತ ಹೇಳಿದ್ವಿ, ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರು. ಇಲ್ಲೆಲ್ಲ ಮನುಷ್ಯರು ಚಿತ್ರಗಳೆಲ್ಲ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಮಗೆ ಅಷ್ಟು ದೂರ ಹತ್ಕೊಂಡು ಬಂದಿದ್ದಕ್ಕೆ ನೋ ವೇಸ್ಟ್ ಅಂತೇಳಿ ಏನು ಅನಿಸಿಲ್ಲ. ತುಂಬಾ ಚೆನ್ನಾಗಿತ್ತು, ಯೂಸ್ಫುಲ್ ಆಗುತ್ತೆ. ಈ ಥರ ಜಾಗಗಳಿಗೆ ನಾವು ಹೋಗ್ತಾ ಇರಬೇಕು. ಹೋದ್ಸಲಿ ಎಲ್ಲ ಹೀಗೇ ಅಜಂತ ಎಲ್ಲೋರ ತುಂಬಾ ಪೀಕ್ ಪಾಯಿಂಟ್ಗಳು ಅವೆಲ್ಲ ಅಲ್ಲೆಲ್ಲ ಹೋಗಿ ಸುತ್ತಕೊಂಡು ಬಂದಿದ್ವಿ. ಹಾಗೆಯೇ ನೀವು ನೋಡ್ತಿರ್ಬೋದು 2 ಬಂಡೆಗಳ ಮಧ್ಯೆ ಸೀಳ್ದಂಗೆ ಆಗಿದೆ. ಎಷ್ಟು ದೂರ ಸೀಳ್ದಂಗೆ ಆಗಿದೆ ಅಂತೇಳಿ ನಿಮಗೆ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತೇಳಿ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನೋಡಿದ್ರೆ ತುಂಬಾ ಅದ್ಭುತ ಅಂತೇಳಿ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಈ ಥರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಈ ಥರ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ.
ನಮ್ಮ ಕರ್ನಾಟಕದಲ್ಲೂ ಈ ಥರ ಟೂರಿಸ್ಟ್ ಪ್ಲೇಸ್ಗಳು ತುಂಬಾ ಇದೆ. ಅಲ್ಲೂ ಇದೇ ರೀತಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಹಾಗೆಯೇ ಗೈಡ್ಗಳನ್ನ ಇಟ್ಟು ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಮೇಲೆ ಹತ್ತುವಂತಹ ದಾರಿಯಲ್ಲಿ ಒಂದು ಚೂರು ಪ್ಲಾಸ್ಟಿಕ್ ಕವರ್ ಆಗ್ಬೋದು, ಪೇಪರ್ ಆಗ್ಬೋದು, ಒಂದು ಖಾಲಿ ಬಾಟ್ಲ ಸಹ ನಾನು ನೋಡಲಿಲ್ಲ. ನಿಮಗೆ ಈ ಜಾಗದ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟಾಗಿ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಗೊತ್ತಿರೋ ಅಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನನ್ನಿಸ್ತು ಅಂತೇಳಿ ತಪ್ಪದಲ್ಲೇ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿ ವಿಡಿಯೋಗಳನ್ನ ಕೊಡ್ತಿರ್ತೇನೆ. ನೀವು ನಮಗೆ ಒಂದು ಲೈಕು ಮತ್ತು ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಇಷ್ಟವಾಗುವ ರೀತಿಯ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.